ಕರುನಾಡ ಚಕ್ರವರ್ತಿ, ಸ್ಯಾಂಡಲ್ವುಡ್ ಸಲಗ ಇಬ್ರು ಜೊತೆ ನಿಂತಿದ್ದಾರೆ. ಅವರಪ್ಪ ಈ ಫ್ರೇಮ್ ನೋಡಕ್ಕೆ ಒಂದು ಖುಷಿ. ಒಂದು ಕಡೆ ನಮ್ಮ ಕರುನಾಡ ಚಕ್ರವರ್ತಿ ಹ್ಯಾಟ್ರಿಕ್ ಶಿವಣ್ಣ, ಆ ಕಡೆ ಸ್ಯಾಂಡಲ್ವುಡ್ ಸಲಗ, ಇಬ್ಬರನ್ನ ಜೊತೆಯಲ್ಲಿ ಈ ಫ್ರೇಮ್ ತೋರಿಸಿದ್ದಕ್ಕೆ ಥ್ಯಾಂಕ್ ಯು ಕೃಷ್ಣ. ಬಂಗಾರದ ಮನುಷ್ಯನ್ ಯಾಕೆ ಬಂಗಾರ ಅಂತ ಯೋಚನೆ ಮಾಡಿದ್ದಾರೆ. ಇಲ್ಲ, ಸಕ್ಸಸ್ ಮೀಟ್ ಕೊಡೋಣ, ಸ್ವಲ್ಪ ರಿಲೀಸ್ ಟೆನ್ಷನ್ ಮಾಡೋಣ, ದುಡ್ಡು ಎಲ್ಲ ಸ್ವಲ್ಪ ಇನ್ನು ನಮ್ಮ ಅಲ್ಲ ಅದೆಲ್ಲ ಹೇಳ್ಬೋದು. ಯಾಕೆ ಅಂತಂದ್ರೆ ಅದ್ರ ಗೊತ್ತಿರೋ ವಿಷಯ. ಅದೇ ನೀವಾಗೆಲ್ಲ ಅಣ್ಣ ಅದೆಲ್ಲ ಮುಂಚೆ ಇರ್ತದೆಲ್ಲ ಕೆಲವೊಂದೆಲ್ಲ ವಿಷಯಗಳು, ಗಂಭೀರ ವಿಷಯಗಳು, ಸ್ಟೇಜ್ ಮೇಲೆ ಹಿಂಗೆ ಮಾತಾಡಬೇಕು ಈ ರೀತಿ. ಇವಾಗೆಲ್ಲ ಇಲ್ಲ, ಎಲ್ಲರೂ ಓಪನ್ ಬುಕ್. ಇವಾಗ ರಿಲೀಸ್ ಟೆನ್ಷನ್ ಅಲ್ವಾ, ಈಗ ಮುಖ್ಯ ಪೇಮೆಂಟ್ ಎಲ್ಲ ಮಾಡೋದಿರುತ್ತೆ. ಎಸ್, ಥ್ಯಾಂಕ್ ಯು. ಮನೋ ಮಾತಾಡೋದೇನಿಲ್ಲ. ನಾನು ಯಾವಾಗ ನನ್ನ ಕೆಲಸ ಮಾತಾಡಲಿ ಅಂತ ಕೇಳ್ಕೊತೀನಿ. ತುಂಬ ಕಷ್ಟಪಟ್ಟು ಕೆಲಸ ಮಾಡಿದ್ದೀನಿ. ಆಗಸ್ಟ್ ಮುಂದಿನ ವಾರ ರಿಲೀಸ್ ಆಗ್ತಾ ಇದೆ. ಮತ್ತೊಂದು ಸತಿ ಒಂದು ಜ್ಞಾಪಕ ಹೇಳಕ್ಕೆ ಇಷ್ಟಪಡ್ತೀನಿ. ಇವತ್ತಿನ ಬೆಂಗಳೂರಿನ ಮಕ್ಕಳು 18 ವರ್ಷದಿಂದ 22 ವರ್ಷದವರೆಗೆ ಗಂಡು ಮಕ್ಕಳು ಮತ್ತು ಹೆಣ್ಮಕ್ಳು ಒಂದು ಡಾರ್ಕ್ ಶೇಡಲ್ಲಿ ಹೆಂಗೆ ಬದುಕ್ತಾ ಇದ್ದಾರೆ ಅದನ್ನು ನೇರವಾಗಿ ಹೇಳ್ತಾ ಇದ್ದೀನಿ. ಇದು ನಿಮ್ಮ ಮನೆ ಕತೆ, ಆದರೆ ನಿಮ್ಮ ಮನೆಯಲ್ಲಿ ಒಬ್ಬ ಭೀಮ ಹುಟ್ಟಬೇಕು, ಒಂದು ಹೆಣ್ಮಗು ಕೂಡ ಭೀಮನಷ್ಟೇ ಶಕ್ತಿಯಾಗಿರಬೇಕು. ಹೇಗೆ ತಾಯಿ ತಂದೆನ ನಂಬಿಸ್ಕೊಂಡು ಮಕ್ಕಳು ಹೇಗೆ ಮೋಸ ಮಾಡ್ತಾ ಇದ್ದಾರೆ ಅಂದರೆ ಭೀಮಾನ ನೋಡ್ಬೋದು. ಅದಕ್ಕೆ ಸೊಲ್ಯೂಷನ್ ಕೊಟ್ಟಿದ್ದೀನಿ, ಹೆಂಗೆ ಅವ್ರನ್ನ ತಪ್ಪಿಸ್ಬೋದು ಅಂತ. ಅಷ್ಟು ಪ್ರಾರ್ಥನೆ ಬಿಟ್ಟರೆ ಬೇರೆ ಏನಿಲ್ಲ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಇಷ್ಟೊತ್ತು ಭೀಮಾ ಸಿನಿಮಾದ ಜರ್ನಿ ಹೇಗಿತ್ತು ಅಂತ ತಂತ್ರಜ್ಞರಿಂದ, ಕಲಾವಿದರಿಂದ ತಿಳ್ಕೊಂಡ್ವಿ. ಆಗಮಿಸಿದಂತ ಎಲ್ಲ ಪ್ರೀತಿಯ ಗಣ್ಯರು ಪ್ರೀತಿಯಿಂದ ಹರಿಸಿದ್ದಾರೆ. ಸಂತೋಷ, ಪಾಸಿಟಿವಿಟಿಯನ್ನ ವೇದಿಕೆ ತುಂಬ, ಈ ಹಾಲ್ ತುಂಬ ಕೊಟ್ಟಿದ್ದಾರೆ. ನಿಜವಾಗ್ಲೂ ಒಂದು ಸಂಭ್ರಮದ ಕ್ಷಣ, ಒಂದು ಫೋಟೋ ಆಪರ್ಚುನಿಟಿ ಎಲ್ಲರೂ ವೇದಿಕೆ ಮೇಲೆ ಬಂದರೆ ನಮ್ಮ ಮೀಡಿಯಾದವರಿಗೆ